Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಅಂದ್ರೆ ಏಪ್ರಿಲ್ 1ನೇ ತಾರೀಕು ಕೇಸ್ ಆಗಿದ್ದು, ಅಂದ್ರೆ ಕಂಪ್ಲೇಂಟ್ ಕೊಟ್ಟಿದ್ದು. ಒಂದು ತಿಂಗಳವರೆಗೆ ಏನೂ ಆಗಿರಲಿಲ್ಲ ಈ ಕೇಸ್ನಲ್ಲಿ. ಆದ್ರೆ ಈಗ ಏಕಾಏಕಿ ಧ್ವನಿ ಎತ್ತಿದ್ದಕ್ಕೆ ಏನಾದರೂ ಸಂಕಷ್ಟ ಎದುರಾಯ್ತಾ? ರಾಜಕೀಯ ಷಡ್ಯಂತ್ರ ಎಂದ ದೇವರಾಜೇಗೌಡ ಪರ ವಕೀಲರು. ರಾಜಕೀಯ ಷಡ್ಯಂತ್ರ ಆಗಿದೆ ಅಂತ ಡಿ.ಕೆ. ಶಿವಕುಮಾರ್ ವಿರುದ್ಧ ಮಾತನಾಡಿದ್ದಕ್ಕೆ ಜೈಲು ಸೇರಿದ್ರಾ ಅನ್ನೋ ಪ್ರಶ್ನೆ. ಹಳೆ ಕೇಸ್ಗೆ ಮತ್ತೊಂದು ಸೆಕ್ಷನ್ ಸೇರಿಸಿ ಬಂಧನ ಮಾಡಲಾಗಿದೆ. ಮೂಲ ದೂರಿನಲ್ಲಿ ಅತ್ಯಾಚಾರ ಕೇಸ್ ಇರಲಿಲ್ಲ, ಆದ್ರೆ ಈಗ ಆ ಒಂದು ರೇಪ್ ಕೇಸನ್ನ ಕೂಡ ಇದಕ್ಕೆ ಅಟ್ಯಾಚ್ ಮಾಡಲಾಗಿದೆ. ಯಾಕೆ ಅನ್ನೋ ಸಹಜವಾದಂತಹ ಪ್ರಶ್ನೆ ಮೂಡಿದೆ. ದೂರು ನೀಡಿ ತಿಂಗಳ ಬಳಿಕ ಅತ್ಯಾಚಾರ ಸೆಕ್ಷನ್ ಸೇರ್ಪಡೆ ಆಗಿರೋ ಬಗ್ಗೆ ಈಗ ವಕೀಲರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಸೊ ಏಪ್ರಿಲ್ 1ರಂದು ದೇವರಾಜೇಗೌಡ ವಿರುದ್ಧ ದೂರು ದಾಖಲಾಗಿತ್ತು. ಜಾಮೀನು ಸಿಗುವಂತಹ ಪ್ರಕರಣಗಳು ದಾಖಲಾಗಿದ್ವು, ಆಗ ಎಲ್ಲ ಬೇಲೆಬಲ್ ಇದ್ವು. ಆದರೆ ನಂತರದ ಬೆಳವಣಿಗೆಯಲ್ಲಿ ಐಪಿಸಿ ಸೆಕ್ಷನ್ 376(1) ಸೇರ್ಪಡೆ ಆಗಿದೆ. ಹಾಗೇನೆ ಸೆಕ್ಷನ್ 376(1) ಅಡಿಯಲ್ಲಿ ಜಾಮೀನು ರಹಿತ ಸೆಕ್ಷನ್ ಸೇರ್ಪಡೆ ಆಗಿರೋ ಕಾರಣದಿಂದಾಗಿ ದೇವರಾಜೇಗೌಡರನ್ನ ಈಗ 10 ದಿನ ಕಸ್ಟಡಿಗೆ ಕೇಳಿದ್ದ ಪೊಲೀಸರಿಗೆ ಹಿನ್ನಡೆ ಆಗಿದೆ. ನ್ಯಾಯಾಂಗ ಬಂಧನಕ್ಕೆ ನೀಡಿ V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ರೀತಿಯಾದ ಸೀರಿಯಸ್ ಆಕ್ಷನ್ ಆಗಿರೋದಿಲ್ಲ. ಯಾವಾಗ ಪ್ರೆಸ್ ಮೀಟ್ ಆಗುತ್ತೆ ಅದಾದ್ಮೇಲೆ ಇದೆಲ್ಲವೂ ಕೂಡ ಚುರುಕು ಪಡ್ಕೊಳ್ಳುತ್ತೆ. ಸಹಜವಾಗಿ ಪ್ರಶ್ನೆಗಳು ಮೂಡುತ್ತೆ, ಇದೇನಾದ್ರೂ ರಾಜಕೀಯವಾಗಿ ಮೋಟಿವೇಟೆಡ್ ಅನ್ನೋದು. ಹೌದು ಅವಿನಾಶ್, ಸಹಜವಾಗಿಯೇ ಬಂಧನಕ್ಕಿಂತ ಕೆಲವು ಗಂಟೆಗಳ ಮೊದಲು ದೇವರಾಜೇಗೌಡ ಒಂದು ಸುಮಾರು ಸುದೀರ್ಘವಾಗಿರ್ತಕ್ಕಂಥ ಒಂದು ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಅವರು ಸಾಕಷ್ಟು ವಿವರಗಳನ್ನು ಕೊಡ್ತಾ ಹೋಗ್ತಾರೆ. ಏನು ಫೆಬ್ರವರಿ ತಿಂಗಳಲ್ಲೇ ತಾನು ಬೆಂಗಳೂರಿನ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡಿದ್ದೇನೆ, ಅದರಲ್ಲಿ ನನ್ನ ವಿರುದ್ಧ ಒಂದು ಹನಿ ಟ್ರ್ಯಾಪ್ ಮಾಡಲಾಗಿದೆ, ನಾನು ಹನಿ ಟ್ರ್ಯಾಪಿಗೆ ಸಿಲುಕ್ತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ಆ ಸಂಬಂಧಪಟ್ಟಾಗೆ ಯಾರು ಸಂತ್ರಸ್ತ ಮಹಿಳೆ ಅಂತ ಹೇಳ್ತಾ ಇದ್ದಾರೋ ಆ ಮಹಿಳೆಯ ವಿರುದ್ಧನೇ ಅಲ್ಲಿ ಕೇಸ್ ದಾಖಲಾಗಿದೆ. ನನ್ನ ವಿರುದ್ಧ ಕೇಸ್ ದಾಖಲಾದಂಥ ನಂತರದಲ್ಲಿ ಒಬ್ಬ ವ್ಯಕ್ತಿ ನನ್ನ ವಿರುದ್ಧ ಜಾತಿ ನಿಂದನೆ ಪ್ರಕರಣವನ್ನು ಮಾರ್ಚ್ 29ನೇ ತಾರೀಕು ದಾಖಲು ಮಾಡ್ತಾರೆ. ಸೊ ಅದರಲ್ಲೂ ಕೂಡ ಅದನ್ನು ಸಾಬೀತು ಮಾಡೋಕ್ಕಾಗೋದಿಲ್ಲ ಅಂತ ಗೊತ್ತಾದ ಬಳಿಕ ನಂತರ ನನ್ನ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗುತ್ತೆ ಅಂತಕ್ಕಂಥ ಆರೋಪನ ಮಾಡ್ತಾರೆ. ಜೊತೆಗೆ ಈಗ ದಿಢೀರ್ ಅಂತೇಳಿ ಈಗ 2 ದಿನಗಳ ಹಿಂದೆ ಆ ಸಂತ್ರಸ್ತ ಮಹಿಳೆಯ ಮರು ಹೇಳಿಕೆಯನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಮುಂಚೆ ಇದ್ದಂಥ ಏನು ಬೇಲೆಬಲ್ ಕೇಸ್ ಇದ್ವು ಅದಕ್ಕೆ ಬದಲಾಗಿ ನಾನ್ ಬೇಲೆಬಲ್ ಕೇಸ್ ಅಂದ್ರೆ ಅತ್ಯಾಚಾರ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಸೊ ಇದೆಲ್ಲವೂ ಕೂಡ ಒಂದು ರಾಜಕೀಯ ಷಡ್ಯಂತ್ರ ಅಂತಕ್ಕಂಥ ಆರೋಪವನ್ನು ದೇವರಾಜೇಗೌಡರ ವಕೀಲರು ಕೂಡ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ 1 ತಿಂಗಳ ಹಿಂದೆ ಏಪ್ರಿಲ್ 1ನೇ ತಾರೀಕು ಪ್ರಕರಣ ದಾಖಲಾಗುತ್ತೆ. ಸೊ ಯಾವಾಗಲೂ ಕೂಡ ಸಂತ್ರಸ್ತ ಮಹಿಳೆಯ ಮೆಡಿಕಲ್ ಚೆಕ್ಅಪ್ ಮಾಡೋದಿಲ್ಲ, ಜೊತೆಗೆ 164 ಹೇಳಿಕೆ ಕೂಡ ದಾಖಲು ಮಾಡೋದಿಲ್ಲ, ಅಥವಾ ಆ ಸಂದರ್ಭ ವಿಚಾರಣೆ ಮಾಡುವಾಗ ಆ ಮಹಿಳೆ ಅತ್ಯಾಚಾರ ಆಗಿದೆ ಅಂತಕ್ಕಂಥ ಸಂಬಂಧಪಟ್ಟ ಹೇಳಿಕೆಯನ್ನು ಕೊಟ್ಟಿದ್ರೆ ಆವಾಗ ಮರು ಹೇಳಿಕೆ ಮಾಡೋದಿಲ್ಲ. ದಿಢೀರ್ ಅಂತ ಹೇಳಿದ್ರೆ ಯಾವಾಗ ದೇವರಾಜೇಗೌಡ ಅವರು ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸರ್ಕಾರದ ವಿರುದ್ಧ, ಸರ್ಕಾರದ ಕೆಲವು ಸಚಿವರ ವಿರುದ್ಧ ಆರೋಪ ಮಾಡ್ತಾ ಹೋಗ್ತಾರೋ ಆವಾಗ ಅವ್ರನ್ನ ಈ ಪ್ರಕರಣದಲ್ಲಿ ಸಿಲುಕಿಸಲಿಕ್ಕೆ ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡಲಾಗಿದೆ ಅಂತಕ್ಕಂಥ ಆರೋಪನ ಈಗ ದೇವರಾಜೇಗೌಡ ಪರ ವಕೀಲರು ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಏನು ವಿಚಾರಣೆ ವೇಳೆಯಲ್ಲೂ ಕೂಡ ದೇವರಾಜೇಗೌಡ ತನಿಖಾಧಿಕಾರಿಗಳ ಮುಂದೆ ಇದೆಲ್ಲವೂ ಕೂಡ ಹನಿ ಟ್ರ್ಯಾಪ್ ಪ್ರಕರಣ, ಇದು ಸ್ಪಷ್ಟವಾಗಿರ್ತಕ್ಕಂಥ ಹನಿ ಟ್ರ್ಯಾಪ್ ಪ್ರಕರಣ ಅಂತೇಳಿ ಅಂದ್ರೆ ವಿವರಣೆ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು. ನಿನ್ನೆ ಪೊಲೀಸ್ ಅಧಿಕಾರಿಗಳು ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಕೇಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು. ಒಂದು 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಬೇಕು ಅಂತ ಪ್ರಯತ್ನವನ್ನು ಮಾಡಿದ್ರು. ಆದರೆ ನ್ಯಾಯಾಲಯ ಈಗ ಅವ್ರನ್ನ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ. ನಂತರದಲ್ಲಿ ಮತ್ತಷ್ಟು ತನಿಖೆ ಆಗಬೇಕಾಗುತ್ತೆ. SIT ಕೂಡ ಅವ್ರನ್ನ ವಶಕ್ಕೆ ತೆಗೆದುಕೊಳ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಇದೆಲ್ಲವೂ ಕೂಡ ಮತ್ತಷ್ಟು ತನಿಖೆಯಿಂದ ಹೊರಬರಬೇಕಾಗುತ್ತೆ. ಅವಿನಾಶ್, ಧನ್ಯವಾದ ಮಂಜುನಾಥ್. ಇನ್ನು ಬಂಧನಕ್ಕೂ ಮುನ್ನ ದೇವರಾಜೇಗೌಡ ಹೋಗ್ತಾ ಇದ್ದಿದ್ದು ಎಲ್ಲಿಗೆ? ದೇವರಾಜೇಗೌಡನನ್ನ ಪೊಲೀಸರು ಬಂಧಿಸಿದ್ದೇ ಬಹಳ ರೋಚಕವಾಗಿತ್ತು. ಒಂದೊಂದೇ ಆಡಿಯೋಗಳನ್ನ ರಿಲೀಸ್ ಮಾಡ್ತಿದ್ದಂತ ದೇವರಾಜೇಗೌಡ ಬಂಧನದ ಸಂದರ್ಭದಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದಿದ್ದು ಅಂತ ದೇವರಾಜೇಗೌಡರನ್ನ ಪೊಲೀಸರು ಬಂಧಿಸಿದ್ದೇ ಬಹಳ ರೋಚಕವಾದಂತಹ ವಿಚಾರ. ಯಾಕಂದ್ರೆ ದೇವರಾಜೇಗೌಡ ಪ್ರವಾಸದ ಹಿಂದೆ ಒಂದಷ್ಟು ಮಾಸ್ಟರ್ ಪ್ಲಾನ್ ಇತ್ತು ಅಂತ, ಇದನ್ನ ದೊಡ್ಡ ಮಟ್ಟದಲ್ಲಿ ಪ್ರೊಜೆಕ್ಟ್ ಮಾಡುವಂತ ಪ್ಲಾನ್ಗಳಿದ್ವು. ದಾಖಲೆಗಳು, ಆಡಿಯೋ, ವಿಡಿಯೋಗಳ ಸಮೇತ ಹೊರಟಿದ್ದಂತ ದೇವರಾಜೇಗೌಡ ದೆಹಲಿಯಲ್ಲಿ ಬಿಜೆಪಿ ವರಿಷ್ಠರ ನೇರ ಭೇಟಿಗೆ ಪ್ಲಾನ್ ಆಗ್ತಾ ಇತ್ತು ಅಂತ, ನೇರ ಭೇಟಿ ಮಾಡಿ ನ್ಯಾಷನಲ್ ಲೆವೆಲ್ ಸುದ್ದಿಗೋಷ್ಠಿಗೆ ಪ್ರಯತ್ನ ಪಡಲಾಗಿತ್ತು. ಕರ್ನಾಟಕದ ಕೆಲ ರಾಜಕಾರಣಿಗಳ ಆಡಿಯೋ, ವಿಡಿಯೋ, ದಾಖಲೆ ಬಿಡುಗಡೆಗಾಗಿ ಮಹಾ ಪ್ಲಾನ್ ಅನ್ನೇ ವಕೀಲ ಮಾಡಿರುವಂತದ್ದು ಗೊತ್ತಾಗಿದೆ. 2 ಟ್ರಾಲಿ ಬ್ಯಾಗ್, 1 ಮೊಬೈಲ್, ಹಲವು ದಾಖಲೆಗಳನ್ನ ವಶಕ್ಕೆ ಪಡೆಯಲಾಯಿತು. ದೇವರಾಜೇಗೌಡ ಟ್ರಾವೆಲ್ ಪ್ಲಾನ್ ನಲ್ಲಿ ಮಹಾಸಭೆ ಇತ್ತು. ಹಿರಿಯೂರು ಪುಣೆ ಮಾರ್ಗವಾಗಿ ದೆಹಲಿಗೆ ತೆರಳೋದಕ್ಕೆ ಪ್ಲಾನ್ ಮಾಡಿದ್ದು. ಆ ಟೈಮ್ನಲ್ಲೇ ಪೊಲೀಸರು ಹೋಗಿ ಲಾಕ್ ಮಾಡಿದ್ದಾರೆ. ಮಹತ್ವದ ಆಡಿಯೋ ಕೂಡ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆಡಿಯೋ ದೆಹಲಿಯಲ್ಲಿ ಬ್ಲಾಸ್ಟ್ ಮಾಡುವಂತ ಪ್ಲಾನ್ ಇತ್ತು ಅಂತ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.